ಆಧುನಿಕ ಬೆಂಗಳೂರಿನ ನಿರ್ಮಾತೃ ಯಲಹಂಕದ ನಾಡಪ್ರಭು ಹಿರಿಯ ಕೆಂಪೇಗೌಡರು 1537ರಲ್ಲಿ ಬೆಂಗಳೂರಿನ ಕಾವಲಿಗೆಂದು ಮಾಗಡಿಯಲ್ಲಿ ಕಟ್ಟಿಸಿದ ಕೋಟೆ ಇದು. 1565ರಲ್ಲಿ ಯಲಹಂಕದ ನಾಡಪ್ರಭುಗಳು ಸಾಮಂತರಾಗಿದ್ದ ವಿಜಯನಗರದ ಕರ್ನಾಟಕ ಸಾಮ್ರಾಜ್ಯ ಪತನಗೊಂಡ ಬಳಿಕ ಬಿಜಾಪುರದ ಆದಿಲ್ ಶಾಹಿಯ ಸೇನೆ ಹಾಗೂ ಮರಾಠಿ ದಂಡಾಧಿಪತಿ ಶಹಾಜಿ ಭೋಸ್ಲೆ 1638ರಲ್ಲಿ ಬೆಂಗಳೂರಿನ ವಶಕ್ಕೆ ಪಡಿತಾರೆ. ಆಗ ಹಿರಿಯ ಕೆಂಪೇಗೌಡರ ಪುತ್ರ ಇಮ್ಮಡಿ ಕೆಂಪೇಗೌಡರು ಬೆಂಗಳೂರನ್ನು ಬಿಟ್ಟು ಮಾಗಡಿಯ ಈ ಕೋಟೆಯನ್ನು ಅಧಿಕಾರ ಕೇಂದ್ರವನ್ನಾಗಿಸಿಕೊಂಡು ಮಾಗಡಿ ಪ್ರಭುಗಳಾಗಿ ರಾಜ್ಯಭಾರ ಮಾಡುತ್ತಾರೆ. ಆ ವೇಳೆ ಇಮ್ಮಡಿ ಕೆಂಪೇಗೌಡರು ಕೋಟೆಯ ಆವರಣದಲ್ಲಿ ಕಟ್ಟಿಸಿದ್ದಾರೆ. ಕೋಟೆ ರಾಮೇಶ್ವರ ದೇವಸ್ಥಾನ ಈಗಲೂ ಇದೆ. ರಾಮೇಶ್ವರದಿಂದ ತಂದ ಲಿಂಗ ಪ್ರಧಾನವಾಗಿದ್ದರೆ ನಂಜನಗೂಡಿನಿಂದ ತಂದ ಲಿಂಗ ಇದೆ. ಹಾಗೆ ತಲಕಾಡಿನಿಂದ ತಂದ ಪಂಚಲಿಂಗಗಳನ್ನು ಇಲ್ಲಿ ನೋಡ್ಬೋದು. ಹಾಗೆ ಅವರು ಎಲ್ಲಿಗಾದರೂ ಹೋಗುವಾಗ ಇಲ್ಲಿನ ಮಾರಿಗುಡಿಗೆ ಬಂದು ಕೈ ಮುಗಿದು ಹೋಗ್ತಾ ಇದ್ರಂತೆ. ಇದು ಇಮ್ಮಡಿ ಕೆಂಪೇಗೌಡರು ಕಸರತ್ತು ಮಾಡ್ತಿದ್ದಂಥ ಗರಡಿ ಮನೆ. ಮಾಗಡಿಯಿಂದ 13 ಕಿಲೋಮೀಟರ್ ದೂರದಲ್ಲಿರುವಂಥ ಕೆಂಪಾಪುರದಲ್ಲಿ ಬೆಂಗಳೂರಿನ ನಿರ್ಮಾತೃ ಹಿರಿಯ ಕೆಂಪೇಗೌಡರ ಸಮಾಧಿ ಇದೆ. 1569ರಲ್ಲಿ ಕೊನೆಯುಸಿರೆಳೆಯುವ ಅವರ ಈ ಸಮಾಧಿಯನ್ನು ಅವರ ಪುತ್ರ ಇಮ್ಮಡಿ ಕೆಂಪೇಗೌಡರು ಕಟ್ಟಿಸಿದ್ದಾರೆ.